ಸೊ ಬೆಳಿಗ್ಗೆ ಬೇಗ ಹೇಳೋದು ಒಂದು, ಎದ್ದ ಮೇಲೆ ಏನು ಮಾಡ್ತೀವಿ ಅನ್ನೋದು ಮುಖ್ಯ. ನಮ್ಮ ಈಗಿನ ದಿನಚರಿ ಹೇಗಿದೆ ಅಂದರೆ ಸರ್, ನಾವು ಬೆಳಿಗ್ಗೆ ಹೇಳ್ತೀವಿ, ತಕ್ಷಣ ಕಾಫಿನೋ ಟೀನೋ ಕುಡಿತೀವಿ, ಆಮೇಲೆ ಉಳಿದ ಕೆಲಸಗಳು ನಮ್ಮದೆಲ್ಲ. ಎದ್ದ ತಕ್ಷಣ ಮೊದಲು ಆಗಬೇಕಾಗಿರೋದು, ಸರಿಯಾಗಿ ಒಬ್ಬ ವ್ಯಕ್ತಿ ಆರೋಗ್ಯವಂತವಾಗಿದ್ದಾನೆ ಅಂತಾದರೆ ಎದ್ದ ತಕ್ಷಣ ಟಾಯ್ಲೆಟಿಗೆ ಹೋಗಬೇಕು. ನಾವು ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ದ ಡಾಕ್ಟರ್ ಅವೇ ಅಂತ ಒಂದು ಮಾತಿದೆ. ದಿನ ಆ್ಯಪಲ್ ತಿನ್ನಬೇಕು ಒಳ್ಳೆಯದು ಅಂತ. ನಾವು ಬೆಂಗಳೂರಲ್ಲಿ ಮಂಗಳೂರಲ್ಲಿ ಕೂತ್ಕೊಂಡು ಆ್ಯಪಲ್ ತಿನ್ನಬಾರ್ದು, ಯಾಕಂದರೆ ಇಲ್ಲಿ ಬೆಳೆಯೋದೇ ಇಲ್ಲ ನಾವು ಅದನ್ನು. ಆ ಲೋಕಲ್ ಪ್ರದೇಶದಲ್ಲಿರುವವರಿಗೆ ಏನು ಬೇಕೋ ಆ ಮಣ್ಣದನ್ನು ಬೆಳೆಯುತ್ತೆ. ಏನಾದ್ರು ನೋಡಿದ ತಕ್ಷಣ ಸಿಟ್ಟು, ಮಾತಾಡಿದ ತಕ್ಷಣ ಸಿಟ್ಟು, ಎಲ್ಲಿಂದ ಬರುತ್ತೆ ಅಷ್ಟೊಂದು ಸಿಟ್ಟು ಅಂದರೆ ಆ ಗುಣವನ್ನು ನಾವು ಬೆಳೆಸ್ಕೊಂಡಿದ್ದೀವಿ ಅಂತಹ ಆಹಾರವನ್ನು ಸೇವನೆ ಮಾಡಿಕೊಂಡು ಅಥವಾ ಅಂತಹ ವಾತಾವರಣದಲ್ಲಿ ಬದುಕ್ತಾ. ಸೊ ಇದೆಲ್ಲವನ್ನು ನಮ್ಮ ಆಹಾರ ಡಿಸೈಡ್ ಮಾಡುತ್ತೆ ಸರ್. ನಮ್ಮ ಆಹಾರ ಇವತ್ತಿಂದ ಹೇಗಿದೆ? ನಾನು ಒಂದು ವರ್ಡನ್ನ ನಾನು ಯಾವಾಗಲೂ ನನ್ನ ಫ್ರೆಂಡ್ಸ್ಗೆ ಹೇಳ್ತೀನಿ, ಬಿ ಕಾನ್ಷಿಯಸ್ ಅಂತ ಹೇಳಿ. ಅಂದರೆ ನಾವು ಎಷ್ಟು ತಿಂತೀವಿ ಅಂದರೆ ಇಲ್ಲಿ ತನಕ ತಿಂದ್ಬಿಡ್ತೀವಿ ಹೊಟ್ಟೆ ತುಂಬ, ಅಷ್ಟಲ್ಲ. ಇದು ಯೋಗಶಾಸ್ತ್ರದಲ್ಲೂ ಹೇಳಿರುವಂಥದ್ದು, ಆಯುರ್ವೇದದಲ್ಲೂ ಹೇಳಿರುವಂಥದ್ದು ಏನು ಅಂದರೆ, ನಮ್ಮ ಜಠರದ ಅರ್ಧ ಭಾಗ ಘನಾಹಾರ, ಇನ್ನು ಕಾಲು ಭಾಗ ದ್ರವ ಪದಾರ್ಥ, ಇನ್ನು ಕಾಲು ಭಾಗ ಖಾಲಿ ಬಿಟ್ಟಿರಬೇಕು ಅಂತ. ಯಾಕೆಂದರೆ ಡೈಜೆಷನ್ ಏನು ಪ್ರೊಸೆಸ್ ಆಗುತ್ತಲ್ಲ ಅದಕ್ಕೆ.